ಆತ್ಮೀಯರೇ, ನಾನು ನಿಮ್ಮ ಸಿದ್ದು ಆ್ಯಪಲ್ ಪರ್ವಿ. ಓಶೋ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಓಶೋನಿಗೆ ಕೇಳಿದ ಒಂದು ಅರ್ಥಪೂರ್ಣ ಪ್ರಶ್ನೆ ಏನು ಅಂದರೆ, ಮನುಷ್ಯನಿಗೆ ಜಲಸ್ ಅಸೂಯೆ ಅನ್ನೋದು ಯಾಕೆ ಇರ್ತದೆ? ಈ ಅಸೂಯೆಯನ್ನು ತುಂಬಿದವರು ಯಾರು? ಅದಕ್ಕೆ ಓಶೋನ ಮಾರ್ಮಿಕ ಉತ್ತರ ಹೀಗಿದೆ: ಜಲಸ್ ಈಸ್ ದಿ ಸ್ಟ್ರೇಂಜ್ ಕೈಂಡ್ ಆಫ್ ಕಾಂಪ್ಲೆಕ್ಸಿಟಿ. ಮೇಲಿರಿಮೆ ಕೀಳಿರಿಮೆಯ ಸಂದರ್ಭದಲ್ಲಿ ನಮ್ಮ ಜೀವನ ಅಂದರೆ ಲ್ಯಾಡರ್ ಇದ್ದ ಹಾಗೆ. ನಾವು ಮೇಲೆ ಹೋಗ್ತಿರ್ಬೇಕಾದಾಗ ಯಾರಾದರೂ ಕೆಳಗಿರ್ತಾರೆ, ನಾವು ಮಧ್ಯದಲ್ಲಿದ್ದಾಗ ಒಬ್ಬರು ಮೇಲಿರ್ತಾರೆ, ಮತ್ತೊಬ್ಬರು ಕೆಳಗಿರ್ತಾರೆ. ಆದರೆ ಮೇಲಿರೋರು ಸುಪೀರಿಯರ್, ಕೆಳಗಿರೋರು ಇನ್ಫೀರಿಯರ್ ಅನ್ನುವಂಥ ಭಾವನೆ ನಮ್ಮಲ್ಲಿ, ನಮ್ಮ ಸಮಾಜ, ನಮ್ಮ ಧಾರ್ಮಿಕ ವ್ಯವಸ್ಥೆ, ನಮ್ಮ ಪಾಲಕರು ಯಾವಾಗ ನಮ್ಮ ಮನಸ್ಸಲ್ಲಿ ಬಿತ್ತಾರಲ್ಲ, ಆವಾಗ ನಮಗೆ ಅಸೂಯೆ ಅನ್ನೋದು ವಿಷಪ್ರಾಶನ ಮಾಡಿದ ರೀತಿಯಲ್ಲಿ ಪ್ರಾರಂಭ ಆಗ್ತದೆ. ಆದರೆ ಈ ಏಣಿಯಾಟದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೆಳಗಲ್ಲ. ಆದರೆ ನೀನು ಕೆಳಗಿದ್ದೀಯಾ ಅಂತ ಒಂದು ಸಲ ಅಂದುಬಿಟ್ರೆ ವ್ಯಕ್ತಿಗೆ ನೋವಾಗ್ತದೆ. ಹೌದು, ನಾನು ಯಾಕೆ ಕೆಳಗಡೆ ಇದ್ದೀನಿ? ಅವಾಗ ನಾನು ಕೆಳಗಡೆ ಇದ್ದಾಗ ಮೇಲೆ ಹತ್ತೋನನ್ನು ನೋಡಿ ಅವ್ನು ನನಗಿಂತಲೂ ಎತ್ತರದ ಮೇಲಿದ್ದಾನೆ ಅನ್ನುವಂಥ ಭಾವನೆ ಬರ್ತದೆ. ಹಾಗೆ ನಾವು ಮೇಲಿದ್ದಾಗ ಒಂದು ಸಲ ಕೆಳಗೆ ನೋಡಿದರೆ, ಹೌದಲ್ಲ, ಒಬ್ಬ ವ್ಯಕ್ತಿ ಇನ್ನೂ ಕೆಳಗಡೆ ಇದ್ದಾನೆ, ನಾನು ಮೇಲೆ ಇದ್ದೇನೆ ಅನ್ನುವಂಥ ಭಾವನೆ ಬರ್ತದೆ. ಆದರೆ ಎಲ್ಲರೂ ಒಂದು ಸಲ ಮೇಲೆ ಹತ್ತಲೇಬೇಕು. ಹತ್ತಿದವರು ನಮ್ಮ ಕೆಲಸ ಮುಗಿದ ಮೇಲೆ ಕೆಳಗಡೆ ಇಳಿಲೇಬೇಕು. ಆದರೆ ಈ ಹತ್ತುವ ಇಳಿಯುವ ಪ್ರಕ್ರಿಯೆಯಲ್ಲಿ ಮನಸ್ಸಿನಲ್ಲಿ ಏನು ಗೊಂದಲ ಆಗ್ತದಲ್ಲ, ತಾಕಲಾಟ ಆಗ್ತದಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಈ ಅಸೂಯೆ ಅಥವಾ ಜಲಸ್ ಅನ್ನುವಂಥ ಭಾವನೆಯನ್ನು ಬಿತ್ತುತ್ತದೆ. ಮುಂದೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಿಡುತ್ತೆ. ಹಾಗಾದರೆ ಈ ನಮಗಿರಬಹುದಾದ ವೀಕ್ನೆಸ್ಗಳಲ್ಲಿ ಅಸೂಯೆ ಕೂಡ ಒಂದು. ಜಲಸ್, ಕನ್ನಡದಲ್ಲಿ ಭಾಳ ಅರ್ಥಪೂರ್ಣ ಮಾತಿದೆ ಈ ಜಲಸ್ಗೆ. ಹೊಟ್ಟೆ ಕಿಚ್ಚು ಅಂತ. ಕಿಚ್ಚು ಅಂದರೆ ಬೆಂಕಿ, ಹೊಟ್ಟೆಯೊಳಗಣ ಕಿಚ್ಚು. ಈ ಹೊಟ್ಟೆಯೊಳಗಣ ಕಿಚ್ಚು ನಮ್ಮನ್ನು ಸುಡ್ತದೆ. ನಮ್ಮ ದೇಹವನ್ನು ಅಷ್ಟೇ ಅಲ್ಲ, ನಮ್ಮ ಮನಸ್ಸನ್ನು, ನಮ್ಮ ಭಾವನೆಗಳನ್ನು ಸುಟ್ಟು ಹಾಕ್ತದೆ. ಸೊ ಯಾವಾಗ ನಾವು ಇತರರ ಬಗ್ಗೆ, ಇತರರ ಏಳಿಗೆಯ ಬಗ್ಗೆ ಸಂತೋಷ ಪಡದೆ ವಿರೋಧವನ್ನೂ ವ್ಯಕ್ತಪಡಿಸಿ ಒಳಗಡೆ ಒದಾಡುವ ಮಾನಸಿಕ ನೋವಿದೆಯಲ್ಲ, ಅದನ್ನು ನಾವು ಅಸೂಯೆ ಅಂತ ಕರಿತೇವೆ. ಹಾಗಾದರೆ ಮನುಷ್ಯ ಎಲ್ಲವನ್ನೂ ಪ್ರೀತಿಯಿಂದ, ಎಲ್ಲವನ್ನೂ ವಾಸ್ತವಿಕವಾಗಿ ನೋಡಿದಾಗ ಈ ಅಸೂಯೆ ಎನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಕುವೆಂಪು ಅವರ ಒಂದು ಮಾತು ನೆನಪಾಗ್ತದೆ. ಹುಟ್ಟುವಾಗ ಮಗು ವಿಶ್ವಮಾನವನಾಗಿ ಹುಟ್ಟಿರ್ತದೆ, ಆದರೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಅಲ್ಪಮಾನವನಾಗುತ್ತದೆ. ಆ ಅಲ್ಪಮಾನವನಾದ ಮಗುವನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ನಾವು ಕೊಡುವ ಸಂಸ್ಕಾರ ಮತ್ತು ಶಿಕ್ಷಣ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಓಶೋ ಹೇಳೋದೇನು ಅಂದರೆ, ನಮ್ಮ ಜೀವನದಲ್ಲಿ ಇತರರಿಗೆ ಹೋಲಿಸಿ ಮಾತಾಡೋದು. ವೆನ್ ಯು ಕಂಪೇರ್ ಯುವರ್ ಚಿಲ್ಡ್ರನ್ ವಿತ್ ಸಂಬಡಿ ಎಲ್ಸ್, ಬೇರೆಯವರಿಗೆ ನಮ್ಮ ಮಗುವನ್ನು ಹೋಲಿಸಿ ಮಾತಾಡೋಕ್ಕೆ ಶುರು ಮಾಡಿದಾಗ, ನೋಡು ಅವನೆಷ್ಟು ಜಾಣ ಇದ್ದಾನೆ, ಅವನೆಷ್ಟು ಸಾಧನೆ ಮಾಡಿದ್ದಾನೆ, ನೀನಿದ್ದೀಯಾ, ಏನೂ ಸಾಧನೆ ಮಾಡಿಲ್ಲ, ನೀನು ಜಾಣ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ 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 ಒಂದು ರೀತಿಯ ಸಾಧನೆ ಮಾಡುವವರ ಮೇಲೆ ದ್ವೇಷದ ಭಾವನೆಯನ್ನು ಬಿತ್ತಿಬಿಡ್ತೇವೆ. ಅದಕ್ಕೆ ಓಶೋ ಸಮಾಜವನ್ನು, ಪಾಲಕರನ್ನು ದೂಷಣೆ ಮಾಡ್ತಾನೆ. ಈ ರೀತಿ ಭಾವನೆಗಳನ್ನು ಬಿತ್ತುವುದರ ಮೂಲಕವಾಗಿ ಮಕ್ಕಳ ಮನಸ್ಸನ್ನು ಕಲ್ಮಶಗೊಳಿಸಬಾರ್ದು. ಒಂದು ಸಲ ಇದು ಬಲಿತು ಅಂದರೆ, ಇಫ್ ದಿಸ್ ನೇಚರ್ ಹ್ಯಾಸ್ ಡೆವಲಪ್ಡ್, ಇಫ್ ದಿಸ್ ನೇಚರ್ ಹ್ಯಾಸ್ ಗ್ರೋನ್, ಹಿ ಬಿಕಮ್ಸ್ ಎ ಪರ್ಸನ್ ವಿತ್ ಲಾಟ್ ಆಫ್ ಜೆಲಸಿ. ಎಲ್ಲವನ್ನೂ ಕಂಡು ಅಸೂಯೆ ಪಡುವಂಥ, ದ್ವೇಷಿಸುವಂಥ ಭಾವನೆಯನ್ನು ಅವನು ಬೆಳೆಸ್ಕೊಂಡು ಬಿಡ್ತಾನೆ. ಅದಕ್ಕೆ ನಮ್ಮ ಜೀವನದ ಯಶಸ್ಸಿನ ಮೆಟ್ಟುಲು ಅಂದರೆ ನಮ್ಮ ಭಾವನೆಗಳು ತುಂಬ ಶಾಂತವಾಗಿರಬೇಕು, ಪ್ರಶಾಂತವಾಗಿರಬೇಕು. ನಾವು ಇತರರೊಂದಿಗೆ ಹೋಲಿಸಿಕೊಂಡು ನೋಡೋದನ್ನು ನಿಲ್ಲಿಸಬೇಕು. ವಿ ಶುಡ್ ಸ್ಟಾಪ್ ಕಂಪೇರಿಂಗ್ ವಿತ್ ಅದರ್ಸ್. ಈಚ್ ಇಂಡಿವಿಜುವಲ್ ಈಸ್ ಸ್ಪಿರಿಚುವಲಿ ಡಿವೈನ್ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದೇ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮಗುವಿಗೂ ತನ್ನದೇ ಆದ ಶಕ್ತಿ ಇರುತ್ತೆ, ತನ್ನದೇ ಆದ ಚೈತನ್ಯ ಇರುತ್ತೆ. ಆ ಮಗುವಿನ ಚೈತನ್ಯ ಮತ್ತು ಶಕ್ತಿಯನ್ನು ಪಾಲಕರು ಗುರುತಿಸಬೇಕ ವಿನಃ ಮತ್ತೊಬ್ಬರೊಂದಿಗೆ ಹೋಲಿಸಿ ಮಗುವಿನಲ್ಲಿ ವಿಷಭಾವನೆಯನ್ನು ಬಿತ್ತಬಾರದು ಅನ್ನೋದೇ
ಓಶೋನ ಅಚಲ ಸಂದೇಶವಾಗಿದೆ. ಈ ಕಾರಣದಿಂದ ನಾವು ಬಾಲ್ಯದಲ್ಲಿ ಮಕ್ಕಳಿಗೆ ಈ ಹೋಲಿಕೆ ಅನ್ನುವಂಥ ವಿಷಪ್ರಾಶನ ಮಾಡುವ ಬದಲು, ನೋಡು ಅವ್ನು 90 ತೊಗೊಂಡಿದ್ದಾನೆ, ಅವ್ನು 95 ತೊಗೊಂಡಿದ್ದಾನೆ, ನೀನು 75 ತೊಗೊಂಡಿದೀಯಾ ಅನ್ನುವಂಥ ಹೀಗಳಿಕೆಯ ಮಾತಿದೆಯಲ್ಲ, ಈ 75 ತೊಗೊಂಡಿರುವಂಥ ವಿದ್ಯಾರ್ಥಿ ಆ 95 ತೊಗೊಂಡಿರೋ ವಿದ್ಯಾರ್ಥಿ ಬಗ್ಗೆ ಅಗೌರವ, ಅಸೂಯೆ ಹುಟ್ಟಿಸುವಂಥ ಕೆಲಸವನ್ನು ನಮ್ಮ ಒಟ್ಟಾರೆ ವ್ಯವಸ್ಥೆ ಮಾಡ್ತಿದೆ. ಅದನ್ನು ಮಾಡಬಾರ್ದು. ಆ ರೀತಿ ಮಾಡದೆ ಒಂದು ಸಲ ಆ ಭಾವನೆ ನಮ್ಮಲ್ಲಿ ಬೇರೂರು ಬಿಡ್ತಂದ್ರೆ ನಾವು ಪ್ರತಿಯೊಬ್ಬರಿಗೂ ಜೊತೆಗೂ ಹೋಲಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೆ. ಮೊದಲು ಬಾಲ್ಯದಲ್ಲಿ ಸ್ನೇಹಿತರು, ಮುಂದೆ ಬೆಳೆದಾಗೆಲ್ಲ ನಮ್ಮ ಸಮಕಾಲೀನ ಗೆಳೆಯರು, ಅಲ್ಲಿ ವೃತ್ತಿಗೆ ಹೋದ ತಕ್ಷಣ ಅಗೇನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಪ್ರೊಫೆಷ್ನಲ್ ಜೆಲಸ್. ಕುಟುಂಬದಲ್ಲಿ ಫ್ಯಾಮಿಲಿ ಜೆಲಸ್, ಹೆಂಡತಿ ಗಂಡನಿಗಿಂತಲೂ ಜಾಸ್ತಿ ಸಾಧಿಸಿಬಿಟ್ರೆ ಇವಳೇನು ಮಹಾ ಅನ್ನುವಂಥ ಅಸೂಯೆ ಬರ್ತದೆ. ಹಾಗೆ ಹೆಂಡತಿ ಕೂಡ ಗಂಡನ ಸಾಧನೆಗೆ ಪ್ರೋತ್ಸಾಹ, ಖುಷಿ ಕೊಡೋ ಬದಲು ಅವಳು ಅಸೂಯೆ ಪಡಲಿಕ್ಕೆ ಶುರು ಮಾಡ್ತಾಳೆ. ಅಸೂಯೆಯ ಮೂಲ ಕಾರಣ ಈ ಕಾಂಪ್ಲೆಕ್ಸಿಟಿ, ಮುಖ್ಯವಾಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಷ್ಟು ಡೇಂಜರಸ್ಸೋ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಅಷ್ಟೇ ಅಪಾಯಕಾರಿ ಅನ್ನೋ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ, ಯುವಕರ ಮನಸ್ಸಿನಲ್ಲಿ ಹೋಲಿಕೆಯ ಮೂಲಕವಾಗಿ ಮತ್ತೊಬ್ಬರೊಂದಿಗೆ ಕಂಪೇರ್ ಮಾಡಿ ಬದುಕನ್ನು ಭಗ್ನಗೊಳಿಸುವಂಥ, ಬದುಕನ್ನು ವಿಕಾರಗೊಳಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತ ಓಶೋ ಹೇಳ್ತಾನೆ. ಸೊ ಲೆಟ್ ಅಸ್ ಸ್ಟಾಪ್ ಸ್ಪ್ರೆಡ್ಡಿಂಗ್ ದಿ ಮೆಸೇಜ್ ಆರ್ ಪಾಯ್ಸನ್ ಆಫ್ jealous in the growing minds. Thank you one and all.